ಸಂವಿಧಾನ ಉಳಿಸೋದಕ್ಕೆ ಸಾಹಿತಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಈ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಅಲ್ಲವಂತೆ. ಯಾವಾಗ್ಲಾದ್ರೂ ಒಂದ್ಸಲ ಈ ರೀತಿ ಸಂವಿಧಾನ ಉಳಿಸಬೇಕು ಅನ್ನುವಂತ ಒಂದು ಜ್ಞಾನೋದಯ ಆಗಬೇಕು. ಅಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಇಲ್ಲ ಅಂದಾಗ ಈ ಸಾಹಿತಿಗಳಿಗೆ ಅದನ್ನು ಪ್ರತಿಭಟಿಸಬೇಕು ಅಂತ ಅನ್ನಿಸ್ಲಿಲ್ಲ. ಮಧು ಬಂಗಾರಪ್ಪ ಅವರು ನನಗೆ ಕನ್ನಡ ಓದಕ್ ಬರಲ್ಲ ರೀ ಅಂತ ದಿವಾಕಿನಿಂದ ಪ್ರಶ್ನೆ ಮಾಡಿದ್ರಲ್ಲ, ಆಗ ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವ ತಾಕತ್ತು ಈ ಸಾಹಿತಿಗಳಿಗೆ ಇರಲಿಲ್ಲ. ಮುಖ್ಯಮಂತ್ರಿಗಳು ಸಂಕಷ್ಟದಲ್ಲಿದ್ದಾರಲ್ಲ, ಆ ಕಾರಣಕ್ಕಿರಬಹುದೇನು. ಇವರು ಸರಸ್ವತಿ ಪುತ್ರರು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಸಾಹಿತಿಗಳು ಬೀದಿಗಿಳಿದಿದ್ದಾರೆ. ಸಂವಿಧಾನ ಉಳಿಸೋದಕ್ಕೆ ಸಾಹಿತಿಗಳು ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ಸಾಹಿತಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂವಿಧಾನವನ್ನ ಉಳಿಸೋದಕ್ಕೆ ಸಾಹಿತಿಗಳು ಈಗ ಕೈ ಜೋಡಿಸಿದ್ದಾರೆ. ಆದರೆ ಒಂದು ಇಲ್ಲಿ ನಾನು ನಿಮ್ಮ ಗಮನಕ್ಕೆ ತರೋದನ್ನು ಇಷ್ಟಪಡ್ತೀನಿ. ಸಾಹಿತಿಗಳೇ ಹೇಳ್ತಿರೋ ಪ್ರಕಾರ ಈ ಪ್ರತಿಭಟನೆ ರಾಜ್ಯಪಾಲ ಥಾವರ್ ಸಿಂಗ್ ಗೆಹ್ಲೋಟ್ ವಿರುದ್ಧವೇ ಹೊರತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಅಲ್ಲವಂತೆ. ಅವರು ಒಂದು ಆಂಟಿಸಿಪೇಟರಿ ಬೇಲನ್ನು ತಗೊಂಡ್ಬಿಟ್ಟಿದ್ದಾರೆ. ಯಾಕೆ ಈ ಪ್ರತಿಭಟನೆ? ಸಂವಿಧಾನ ಉಳಿಸೋದಕ್ಕೆ ಸಾಹಿತಿಗಳು ಈ ಪ್ರತಿಭಟನೆಯನ್ನು ನಡೆಸಿದ್ರು. ಸಂವಿಧಾನ ಉಳಿಸೋದ್ರ ಬಗ್ಗೆ ಸಾಹಿತಿಗಳ ಕಾಳಜಿ, ಕಳಕಳಿ ನಿಜಕ್ಕೂ ಶ್ಲಾಘನೀಯನೇ. ಅವರಿಗೆ ಯಾವಾಗಲಾದರೂ ಒಂದ್ಸಲ ಈ ರೀತಿ ಸಂವಿಧಾನ ಉಳಿಸಬೇಕು ಅನ್ನುವಂಥ ಒಂದು ಜ್ಞಾನೋದಯ ಆಗ್ಬಿಡುತ್ತೆ. ಅವರು ಈ ರೀತಿ ಬೀದಿಗಿಳಿದಾಗ ಮಾತ್ರ ಸಂವಿಧಾನಕ್ಕೆ ಅಪಾಯ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಉಳಿದ ಸಂದರ್ಭಗಳಲ್ಲಿ ಭಾರತದಲ್ಲಿ ಸಂವಿಧಾನ ಪರಮೋಚ್ಚ ಸ್ಥಿತಿಯಲ್ಲಿದೆ ಅನ್ನುವಂಥ ಭಾವನೆಯಲ್ಲಿ ಅವರು ತಮ್ಮ ಪಾಡಿಗೆ ತಾವು ಬದುಕ್ತಾ ಇರ್ತಾರೆ. ಕರ್ನಾಟಕ ಸರ್ಕಾರ ಸಂವಿಧಾನ ದತ್ತವಾಗಿ SC/STಗಳಿಗೆ ಮೀಸಲಾದ ಹಣವನ್ನು ಸಂವಿಧಾನಬದ್ಧವಾಗಿ SC/STಗಳ ಅಭಿವೃದ್ಧಿಗೆ ಬಳಸಬೇಕು ಅಂತ ಸಂವಿಧಾನ ಹೇಳಿರುವಾಗ ಅದನ್ನು ಬಳಸದೆ ಬೇರೆ ಉದ್ದೇಶಗಳಿಗೆ ಬಳಸಿದಾಗ ಅದು ಸಂವಿಧಾನ ವಿರೋಧಿ ಅಂತ ನಮ್ಮ ಈ ಸಾಹಿತಿಗಳಿಗೆ ಅನ್ನಿಸಲೇ ಇಲ್ಲ. ಮಾತೆತ್ತಿದ್ರೆ ದಲಿತರ ಪರ, ದಮನಿತರ ಪರ, ಶೋಷಿತರ ಪರ ಕವನ ಬರೆಯೋರು, ಲೇಖನ ಬರೆಯೋರು, ಕಾದಂಬರಿಗಳನ್ನು ಬರೆಯೋರು, ಇವರಿಗೆ ದಲಿತರ ಹಣ ದಲಿತರ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂದಾಗ ಸಂವಿಧಾನ ಇವರಿಗೆ ಕಾಣಲೇ ಇಲ್ಲ. ಸಂವಿಧಾನ ಬಾಹಿರ ಕೃತ್ಯ ಇದು ಅಂತ ಅನ್ನಿಸಲೇ ಇಲ್ಲ. ಆಯಿತು, ಇವರು ಸರಸ್ವತಿ ಪುತ್ರರಲ್ವಾ? ಕರ್ನಾಟಕದ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಅವಾಂತರಗಳಾಯಿತು, ಆಗ ಇವರಿಗೆ ಬೀದಿಗಿಳಿದು ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಅನ್ನಿಸಲೇ ಇಲ್ಲ. ಕಳೆದ ವರ್ಷ 5, 8, 9ನೇ ತರಗತಿ ಮಕ್ಕಳು ಕ್ಲಾಸ್ ಎಕ್ಸಾಮು ಪಬ್ಲಿಕ್ ಎಕ್ಸಾಮು ಅಂತ ಗೊಂದಲದಲ್ಲಿ ಮುಳುಗಿದಾಗ ಗಟ್ಟಿ ಧ್ವನಿಯಲ್ಲಿ ನಿಂತು ಶಿಕ್ಷಣ ಸಚಿವರಿಗೆ ಬುದ್ಧಿವಾದ ಹೇಳುವಂತಹ ಅಥವಾ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಧ್ವನಿ ಇವರಿಗೆ ಬರಲೇ ಇಲ್ಲ. ಶಿಕ್ಷಣ ಇಲಾಖೆ ತನ್ನ ಬೆನ್ನನ್ನು ತಾನೇ ತಟ್ಕೊಳ್ಳೋ ಭರದಲ್ಲಿ ಪರೀಕ್ಷೆಯ ಗುಣಮಟ್ಟವನ್ನೇ ಕಡಿಮೆ ಮಾಡಿಬಿಡ್ತು. ಪಾಸಿಂಗ್ ಮಾರ್ಕ್ಸನ್ನೇ 35ರಿಂದ 25ಕ್ಕೆ ಇಳಿಸ್ಬಿಡ್ತು. ಗ್ರೇಸ್ ಮಾರ್ಕ್ಸ್ನ 10%ಇಂದ 20%ಗೆ ಏರಿಸ್ಬಿಡ್ತು. ಎಲ್ಲಿಗೆ ಬಂತು ಪರೀಕ್ಷೆಯ ಗುಣಮಟ್ಟ ಅಂತ ಪೋಷಕರು, ಪಾಲಕರು, ಶಿಕ್ಷಣ ಸಂಸ್ಥೆಗಳು ಕಂಗಾಲಾಗಿದ್ದರು. ರಾಷ್ಟ್ರೀಯ ಶಿಕ್ಷಣ ನೀತಿ ನಮಗೆ ಬೇಡ, ನಾವು ರಾಜ್ಯದ ಪ್ರತ್ಯೇಕ ಶಿಕ್ಷಣ ನೀತಿಯನ್ನು ತರ್ತೇವೆ ಅಂತ ಒಂದು ಸಮಿತಿಯನ್ನು ಮಾಡ್ತು ರಾಜ್ಯ ಸರ್ಕಾರ. ರಾಜ್ಯದ ಶಿಕ್ಷಣ ನೀತಿಯನ್ನು ಹೇಗಿರಬೇಕು ಅಂತ ರೂಪಿಸೋದಕ್ಕೆ ಇವರು ಆಯ್ಕೆ ಮಾಡಿದ ಸಮಿತಿಯ ಅಧ್ಯಕ್ಷರು ಮಹಾರಾಷ್ಟ್ರದ ತೋರಟ್ ಅವರು. ಅರೆ, ರಾಜ್ಯದ ನೆಲ, ಜಲ, ಸಂಸ್ಕೃತಿಯ ಬಗ್ಗೆ ಪುಂಖಾನುಪುಂಖವಾಗಿ ವಿಚಾರ ಸಂಕಿರಣಗಳಲ್ಲಿ ಮಾತನಾಡುವಂಥ ಸಾಹಿತಿಗಳು ಇದರ ಬಗ್ಗೆ ಚಕಾರ ಎತ್ತಲಿಲ್ಲ. ಆದರೆ ಈಗ ಅವರಿಗೆ ಸಂವಿಧಾನ ಸಂಕಟದಲ್ಲಿದೆ, ದೇಶ ಸಂಕಟದಲ್ಲಿದೆ, ನಮ್ಮ ನಾಡು ಸಂಕಟದಲ್ಲಿದೆ ಅಂತ ಅನ್ನಿಸ್ಬಿಟ್ಟಿದೆ. ಆಗ ಇವರಿಗೆ ಬೀದಿಗಿಳಿದು ಪ್ರತಿಭಟನೆ ನಡೆಸಬೇಕು ಆ ನಿರ್ಧಾರದ ವಿರುದ್ಧ ಅಂತ ಅನ್ನಿಸಲೇ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅದು ರೈಲ್ವೆ ಇರಬಹುದು, ಬ್ಯಾಂಕಿಂಗ್ ಇರಬಹುದು, ಅಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಇಲ್ಲ ಅಂದಾಗ ಈ ಸಾಹಿತಿಗಳಿಗೆ ಅದನ್ನು ಪ್ರತಿಭಟಿಸಬೇಕು ಅಂತ ಅನ್ನಿಸಲೇ ಇಲ್ಲ. ಒಂದು ದಿನನಾದರೂ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ, ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಪಡೆಯುವ ಬಗ್ಗೆ ಒಂದು ದಿನನಾದರೂ ಈ ಸಾಹಿತಿಗಳು ಪ್ರತಿಭಟನೆ ಮಾಡಿದ್ದಾರಾ? ಇಲ್ಲ. ಆಗ ಇವರಿಗೆ ಕನ್ನಡ, ನಾಡು, ನುಡಿ, ಜಲ ನೆನಪೇ ಆಗಲಿಲ್ಲ. ಮುಖ್ಯಮಂತ್ರಿಗಳು ಸಂಕಷ್ಟದಲ್ಲಿದ್ದಾರಲ್ಲ, ಆ ಕಾರಣಕ್ಕಿರಬಹುದೇನೋ. ಅದೂ ಬಿಡಿ, ನಮ್ಮ ಘನತೆವೆತ್ತ ಶಿಕ್ಷಣ ಸಚಿವರು, ಪ್ರಾಥಮಿಕ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ನನಗೆ ಕನ್ನಡ ಓದಕ್ಕೆ ಬರಲ್ಲ ರೀ, ಏನ್ರಿ ಇವಾಗ ಅಂತ ದಿವಾಕಿನಿಂದ ಪ್ರಶ್ನೆ ಮಾಡಿದ್ರಲ್ಲ, ಆಗ ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವ ತಾಕತ್ತು ಈ ಸಾಹಿತಿಗಳಿಗೆ ಇರಲಿಲ್ಲ. ಇವರು ಸರಸ್ವತಿ ಪುತ್ರರು. ಪ್ರತಿಭಟನೆಯ ದನಿ ಆಗ ಎಲ್ಲಿ ಅಡಗಿ ಹೋಗಿತ್ತು ಇವರಿಗೆ? ಇವರು ಇವತ್ತು ಸಂವಿಧಾನದ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜನಗಳಿಗೆ ಗೊತ್ತಾಗೋಲ್ಲ ಅಂದ್ಕೊಂಡಿದ್ದಾರೆ. ಇವರು ಎದ್ದು ನಿಂತು ಪ್ರತಿಭಟನೆ ಮಾಡಿದಾಗ ಮಾತ್ರ ಸಂವಿಧಾನ ಅಪಾಯದಲ್ಲಿರುತ್ತೆ. ಬೇರೆ ಸಂದರ್ಭದಲ್ಲಿ ಇವರಿಗೆ ಸಂವಿಧಾನವೂ ಇಲ್ಲ, ಕಾನೂನು ಬಾಹಿರ ಚಟುವಟಿಕೆಗಳು ಜ್ಞಾಪಕ ಬರೋದಿಲ್ಲ. ತಾವಾಯಿತು, ತಮ್ಮ ವಿಚಾರ ಸಂಕಿರಣ ಆಯಿತು, ತಮ್ಮ ಸಿದ್ಧಾಂತಗಳ ಒಂದಷ್ಟು ಮಾತುಕತೆಗಳಾಯಿತು, ಅಷ್ಟೇ, ಮುಗೀತು. ಇವರು ನಮ್ಮ ಘನತೆವೆತ್ತ ಸಾಹಿತಿಗಳು. ಆಯ್ತಪ್ಪ,
ಸಂವಿಧಾನ ಈಗ ಅಪಾಯದಲ್ಲಿದೆ ಅಂತಲೇ ಇಟ್ಕೊಳ್ಳೋಣ, ಸಾಹಿತಿಗಳು ಹೇಳಿದ್ದಾರೆ. ರಾಜ್ಯಪಾಲರು ಸಂವಿಧಾನ ವಿರುದ್ಧವಾಗಿ ಭ್ರಷ್ಟಾಚಾರದ ಆರೋಪದಲ್ಲಿ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಭ್ರಷ್ಟಾಚಾರದ ಆರೋಪಕ್ಕೆ ಸಾಹಿತಿಗಳು ಬೆಂಬಲ ಕೊಟ್ಟಾಗಾಯ್ತಲ್ವಾ? ಇವರ ಸಿದ್ಧಾಂತ, ತತ್ವ, ನೈತಿಕತೆ ಎಲ್ಲಿ ಹೋಯಿತು? ಸಂವಿಧಾನ ಬಾಹಿರವಾದದ್ದೇ ಆಗಿದ್ರೆ ರಾಜ್ಯಪಾಲರು ಸಂವಿಧಾನದ 164ನೇ ನಿಯಮದ ಪ್ರಕಾರವೋ, ಸಂವಿಧಾನದ 364ನೇ ನಿಯಮದ ಪ್ರಕಾರವೋ, ಅಥವಾ PC ಆ್ಯಕ್ಟ್ನಲ್ಲಿ 17A 19 ಈ ನಿಯಮದ ಪ್ರಕಾರವೋ ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ. ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯ ಕಾನೂನು ವಿಶ್ಲೇಷಣೆಗಳು ನಡೀತಾ ಇವೆ. ಸಾಹಿತಿಗಳು ಹೇಳಬೇಕು, ಸಂವಿಧಾನದ ಯಾವ ಚಾಪ್ಟರಿನ, ಯಾವ ಪರಿಚ್ಛೇದದ, ಯಾವ ಕಲಮಿನ, ಯಾವ ಅಧಿನಿಯಮದ ಅಡಿ ಸಂವಿಧಾನ ಉಲ್ಲಂಘನೆ ಆಗಿದೆ. ಸಾಹಿತಿಗಳು ಯಾರಾದರೂ ಒಬ್ಬರು ಬಂದು ಅದನ್ನು ರಾಜ್ಯದ ಜನತೆಗೆ ಹೇಳಬೇಕಾದಂಥ ಅನಿವಾರ್ಯತೆ ಈಗಿದೆ ಅಲ್ವಾ? ಸುಮ್ಮನೆ ಆಸ್ಥಾನ ವಿದ್ವಾಂಸರಂತೆ ತಮ್ಮ ದೊರೆಗಳನ್ನು ಮೆಚ್ಚಿಸೋದಕ್ಕೆ ಬಂದ್ಬಿಟ್ಟು 4 ಮಾತುಗಳನ್ನಾಡಿ ಜೈ ಅನ್ನೋದು, ಧಿಕ್ಕಾರ ಅನ್ನೋದು ಕೂಗ್ಬಿಟ್ಟು ಹೋಗ್ಬಿಟ್ರೆ ತಮ್ಮ ಕೆಲಸ ಮುಗೀತು ಅಂತ ಸಾಹಿತಿಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ. ರಾಜ್ಯದ ಜನತೆ ಈ ಸಾಹಿತಿಗಳ ಢೋಂಗಿತನವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಕೆಲವು ಪ್ರಗತಿಪರರು, ಕೆಲವು ಬುದ್ಧಿಜೀವಿಗಳು, ಈ ಜೀವಿಗಳು ಇರೋದೇ ಹಾಗೆ, ಯಾರೂ ಅವರನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ, ಅವರೇ ಬದಲಾಗಬೇಕಷ್ಟೇ. ಇದಕ್ಕೆ ಕಾಲ ಯಾವಾಗ ಪಕ್ವ ಆಗುತ್ತೆ ಅಂತ ರಾಜ್ಯದ ಜನ ಕಾಯ್ತಾ ಇದ್ದಾರೆ.